ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾವು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ್. ಈ ನಕ್ಸಲ್ ದಾಳಿಗೆ 27 ಜನ ನಕ್ಸಲರನ್ನ ಸರ್ಕಾರ ಹೊಡೆದು ಉರುಳಿಸದಂತೇಳಿ ಹೇಳ್ಕೊಂಡದ. ಅದರಲ್ಲೂ ಮುಖ್ಯವಾಗಿ ನಮ್ಮ ಮೋದಿಜಿಯವರು ನಮ್ಮ ಭದ್ರತಾ ಪಡೆಗಳ ಬಗ್ಗೆ ಹೆಮ್ಮೆ ಇದೆ, ನಿಶ್ಚಿತವಾಗಿ ಹೆಮ್ಮೆ ಇದೆ. ಸಣ್ಣ ಸಾಹಸ ಅಲ್ಲ. 27 ಜನ ನಕ್ಸಲರನ್ನು ಹೊಡೆದು ಉಳಿಸೋದು, ನಕ್ಸಲವಾದವನ್ನು ಇಲ್ಲವಾಗಿಸಿ ಜನರಿಗೆ ಶಾಂತಿಯುತ ಬದುಕು ಒದಗಿಸಿ ಪ್ರಗತಿ ಪಥದತ್ತ ಕೊಂಡೊಯ್ಯಲು ನಮ್ಮ ಸರ್ಕಾರ ಬದ್ಧವಾಗಿದೆ. ಒಳ್ಳೆಯ ವಿಚಾರ ಅಂತ ಹೇಳಬೇಕಾಗ್ತದೆ. ಯಾಕಂದರೆ ಬಂದೂಕಿಗೆ ಉತ್ತರ ಇಲ್ಲ, ಬಂದೂಕಿಗೆ ಉತ್ತರ. ಯಾವಾಗ ನಾವು ಬಂದೂಕು ಹಿಡಿತೀವೋ ಅದಕ್ಕೆ ಉತ್ತರ ಬಂದೂಕನೇ ಇರ್ತದೆ. ಅದನ್ನು ಮಾಡಬಾರ್ದಾಯಿತು. ಆ ದಿಶೆಯಲ್ಲಿ ನಮ್ಮ ನರೇಂದ್ರ ಮೋದಿಯವರು ಹೇಳಿದಂಥದ್ದು ಭಾಳ ಯೋಗ್ಯದ. ಜೊತೆಗೆ ನಮ್ಮ ಶಾರ್ ಅವರು ಹೇಳಿದಾರೆ, ಇನ್ನು ನಾವು ಮುಂದಿನ ದಿನದಲ್ಲಿ ಇದು ಪೂರ್ತಿ ಕಿತ್ತಾಗ್ತೀವಿ ನಕ್ಸಲಿಸಮ್ ನಮ್ಮ ನಾಡಿನಿಂದ, ನಮ್ಮ ದೇಶದಿಂದ ಅನ್ನುವಂಥ ಮಾತಾಡಿದ್ದಾರೆ. ನಕ್ಸಲರ ವಿರುದ್ಧ 3 ದಶಕಗಳ ಹೋರಾಡಿದರೆ ಇದೇ ಮೊದಲ ಬಾರಿಗೆ ಪ್ರಧಾನ ಕಾರ್ಯದರ್ಶಿ ಅಂತ ಹುದ್ದೆಯವರನ್ನು ಭದ್ರತಾ ಪಡೆ ಹತ್ಯೆ ಮಾಡಿದೆ. 2026 ಮಾರ್ಚ್ 31 ನಕ್ಸಲರನ್ನು ನಿರ್ನಾಮ ಮಾಡೋದಕ್ಕೆ ಮೋದಿ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿದ್ದಾರೆ. ಹಾಗೆ ಹೋಗಿಬಿಡ್ಲವು. ಯಾಕಂದ್ರೆ ಬಂದೂಕು ಹಿಡಿಯೋರಿಗೆ ಗೊತ್ತಿರಲಿಲ್ಲ. ಹೌದು, ಬಸವರಾಜು ಅನ್ರಿ ಅಥವಾ ಕೇಶವರಾವ್ ಅಂತವ್ರ ಬೇರೆ ಬೇರೆ ಹೆಸರು ಇಟ್ಕೊಂಡಿದ್ದಾರೆ. ಅವರು ಏನು ಇಟ್ಕೊಂಡಿದ್ದಾರೆ ಎಲ್ಲ ಕಡೆ. ಅದರಲ್ಲೂ ವಿಶೇಷವಾಗಿ ಈ ಛತ್ತೀಸ್ಗಢ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಕರ್ನಾಟಕದಿಗಂತ ನಕ್ಸಲ್ ಮುಕ್ತ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಎಲ್ಲ ಕಡೆ ಈ ಒಂದು ಅಸಮಾನತೆ ನೆಲೆಗಟ್ಟಿನಲ್ಲೇ ಹುಟ್ಕೊಂಡಂಥ ಈ ನಕ್ಸಲಿಸಮ್ ಮೂಲತಃ ಕಮ್ಯುನಿಸಮ್ನಿಂದ ಬಂದಂಥದ್ದು. ಇದು ಕಮ್ಯುನಿಸ್ಟರು ಇತ್ತೀಚೆಗೆ ನಮ್ಮ ಭಾರತದಲ್ಲ ಈ ಒಂದು ಪ್ರಜಾಪ್ರಭುತ್ವ ನೆಲೆಗಟ್ಟಿನಲ್ಲಿ ಹೋರಾಟಕ್ಕೆ ಇಳಿದ್ರಿಂದಾಗೆ ಅವರು ಸುರಕ್ಷಿತರಾಗಿದ್ದಾರೆ. ಈ ನಕ್ಸಲರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆನೂ ನಂಬಿಕೆ ಇಲ್ಲ. ಜೊತೆಗೆ ಜನರಿಗೆ ಹೋಗಿ ಮುಟ್ಟಿಸಬೇಕು ತಮ್ಮ ಸಮಸ್ಯೆಯನ್ನು ವಿಚಾರಗಳು ಇವರಲ್ಲಿ ಇಲ್ಲ ಅಂತ ಅನ್ನಿಸ್ತದೆ. ಎಲ್ಲರಿಗೂ ತೀವ್ರವಾದಿತನ. ಇದರಿಂದಾಗಿ ಸಹಜವಾಗಿನ ಎಲ್ಲರಿಂದಲೂ ದೂರ ಸರಿತಾ ಇದ್ದಾರೆ ಈ ನಕ್ಸಲಿಸ್ಟ್. ಯಾಕೆಂದರೆ ನಕ್ಸಲಿಸಮ್ ಬಗ್ಗೆ ಅಭ್ಯಾಸ ಮಾಡಿದಂಥ ಯಾರೋ ಆದರೂ ಇಲ್ಲಪ್ಪ ಇದು ಒಳ್ಳೆಯ ವಿಚಾರಗಳಿದ್ದಾವೆ, ಆದರೆ ಹಾದಿ ತಪ್ಪದ. ಆ ದಿಸೆಯಲ್ಲೇ 1970ರಿಂದ ಶುರುವಾದಂಥ ಈ ಬಸವರಾಜು ಅನ್ರಿ, ಕೇಶವರಾವ್ ಅನ್ರಿ, ಎಷ್ಟೆಷ್ಟು ಹೆಸರಿದ್ದಾವೆ ಅವರಿಗೆ. ಬೇರೆ ಬೇರೆ ಬಸವರಾಜು ಅವರಿಗೆ ಅಂದ್ರೆ ನಂಬಾಲ ಕೇಶವರಾವ್ ಅಲಿಯಾಸ್ ಬಸವರಾಜು ಅಂತೇಳಿ ಕರೀತಾರೆ. ಇನ್ನೂ ಕೆಲವೊಂದು ಕಡೆ ಇವ್ರಿಗೆ ಮತ್ತು ಒಟ್ಟು ಹೆಸರು ಬೇರೆ ಇದ್ದಾವೆ. ಈ ಬೇರೆ ಹೆಸರು ಇಟ್ಕೊಂಡು ಇವರು ಸದಾ ಏನಪ್ಪ ಅಂತಂದ್ರೆ ಈ ದಾಳಿ ಮಾಡುವಂಥ ಅಂದ್ರೆ ಈ ಒಂದು ಸಮಾನತೆ ನೆಲೆಗಟ್ಟಿನಲ್ಲಿ ಏನೋ ಮಾಡಬೇಕಂತ ಹೋರಾಟ ಮಾಡುವಂಥದ್ದು. ಅದಂದ್ರೆ 70ರಿಂದ ಶುರು ಮಾಡಿದ್ದಾರೆ ಅವರು. ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಮೂಲತಃ ಒಬ್ಬ ಬಡ ಕುಟುಂಬದ ಬಂದಂಥ ಒಬ್ಬ ಇಂಜಿನಿಯರಿಂಗ್ ಆದಂಥ ಹುಡುಗರು ಇಂಥವ್ರಿಗೆ ಹೆಜ್ಜೆ ಇಡ್ತಾರಪ್ಪ ಅಂತಂದ್ರೆ ಏನು ಹೇಳಬೇಕು ಇವತ್ತು ಅನ್ನುವಂಥ ಪ್ರಸಂಗ ಬಂದದ. ಒಬ್ಬ ವೆಲ್ ಎಜುಕೇಟೆಡ್ ಆಗಿ ಇದು ಅಸಾಧ್ಯದಪ್ಪ ಇಲ್ಲೇ ಅನ್ನುವಂಥದ್ದು. ಯಾಕಂದ್ರೆ ನೋಡ್ತಾ ಇದ್ದೀವಿ ಕಳೆದ ಹೆಚ್ಚು ಕಡಿಮೆ 47ರಿಂದ 1947 ಅಥವಾ 50ರ ದಶಕದಿಂದಲೂ ಶುರುವಾದ ಇದೆಲ್ಲ. ಆವತ್ತು ಆರಂಭ ಆಗಿದೆ ಇದೆಲ್ಲ ಮೂಮೆಂಟ್ಗಳು, ಕಮ್ಯುನಿಸಮ್ ಮೂಮೆಂಟ್ಗಳು, ನಕ್ಸಲಿಸಮ್ ಮೂಮೆಂಟ್ಗಳು. ನಕ್ಸಲಿಸಮ್ ಅದರಲ್ಲೂ ಬಹಳಷ್ಟು, ಅದರಲ್ಲೂ ಬೆಂಗಾಲ್ನಿಂದ ಆರಂಭವಾಗುವಂಥ ಇದು ಇಡೀ ಪೂರ್ವದ ಅನೇಕ ರಾಜ್ಯಗಳಲ್ಲಿ ವಿಸ್ತರಿಸ್ಕೊಳ್ತಾ ಇವತ್ತು ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಅದೇ ಕಾಲಕ್ಕೆ ಈ ಛತ್ತೀಸ್ಗಢ ಇವೆಲ್ಲ ಕಡೆಯೂ ರೀ ಇಂಥ ಒಂದು ನೆಲೆಗಟ್ಟಿನಲ್ಲಿ ನಡೆದಾಗ ವಿಶೇಷವಾಗಿ ನಾರಾಯಣಪುರ, ಬಿಜಾಪುರ, ದಂತೇವಾಡ ಪ್ರದೇಶ ಅಂತೂ ಪೂರ್ತಿ ಆ ಕಾಡ ಅಬೂಜ ಮಾಡ್ ಅರಣ್ಯ ಪೂರ್ತಿಯಾಗಿ ಈ 3 ಜಿಲ್ಲೆಗಳಲ್ಲಿ ಆವರಿಸಿದ್ರಿಂದಾಗಿ ಇವ್ರು ತಪ್ಪಿಸುಗಳಿಗೆ ಭಾಳ ಅನುಕೂಲಗಳಿರೋದ್ರಿಂದ ಇದನ್ನು ಬೆಳೆಸ್ಕೊಂಡು ಬಂದರು. ಬಟ್ ಯಾವುದೋ ಒಂದು ಅನಿತ ಇರ್ತದೆ ರೀ. ನೋಡಿರಿ, ಈಗ 1970ರಿಂದ ಎಷ್ಟು ವರ್ಷಗಳಾಗ್ತವರು ಈ ಕ್ಷೇತ್ರದಲ್ಲಿ ಬಸವರಾಜು ಅವರು, ಕೇಶವರಾವ್ ಅವರು. ಇವತ್ತು ಕಾರ್ಯದರ್ಶಿ ಇದ್ದರು ಅನ್ರಿ, ಏನೋ ಅನ್ರಿ. ಅದರಲ್ಲೂ ವಿಶೇಷವಾಗಿ ಈ ಹಿಂದೆ 2010ರಾಗ ದಂತೇವಾಡದಲ್ಲೇ 76 CRPF ಸಿಬ್ಬಂದಿಯನ್ನು ಕೊಂದು ಹೋದಂಥ ವ್ಯಕ್ತಿ. ಅದಕ್ಕೆ ಇವ್ರ ಮೇಲೆ ಆರೋಪ ಇದ್ದಾವೆ. 76 ಜನ CRPF ಸೈನಿಕರನ್ನು ಕೊಂದು ಹೋಗೋದಂಥದ್ದು. ಆಮೇಲೆ 27 ಜನ 2013ರಾಗ ಜೀರಮ್ ಘಾಟಿ ದುರಂತದಲ್ಲಿ 27 ಮಂದಿನ ಇವರಿಂದ ಆದಿದ್ದು ಅಂತೇಳಿ ಇವ್ರ ಮೇಲೆ ಆರೋಪಗಳಿದ್ದಾವೆ. ಈ ವ್ಯಕ್ತಿ ಬಗ್ಗೆ ಸಹಜವಾಗಿ ಯಾರಿಗಾದರೂ ಒಳ್ಳೆ ಭಾವ ಅಂದರೆ ಎಲ್ಲಿ ಬರಲಿಕ್ಕೆ ಸಾಧ್ಯ ಇದೆ ರೀ? ಯಾರಿಗಾದರೂ ಬರಲಿಕ್ಕೆ ಸಾಧ್ಯ ಇಲ್ಲ. ಕೇಶವರಾವ್ ಅವರಿಗೆ ಬಸವರಾಜು, ಗಂಗಣ್ಣ ಮತ್ತು ಪ್ರಕಾಶ್ ಬೇರೆ ಬೇರೆ ಹೆಸರುಗಳಿದ್ದಾವೆ. ಇಂಥ ಒಬ್ಬ ಈ ಬಸವರಾಜು ಅಥವಾ ಕೇಶವರಾವ್ ಇವರು ಹುಟ್ಟಿದ್ದು ಆಂಧ್ರ ಪ್ರದೇಶದ ಶ್ರೀಕಾಕುಳ ಜಿಲ್ಲೆಯ ಪುಟ್ಟ ಗ್ರಾಮಾಂತರಲ್ಲಿ ವರಂಗಲ್ನ ರೀಜನಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದು ಮುಗಿಸಿದ್ದವರು. ಕಾಲೇಜು ದಿನಗಳಲ್ಲಿಯೇ ಎಡಪಂಥಿ ವಿದ್ಯಾರ್ಥಿ ರಾಜಕಾರಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. 1980ರಲ್ಲಿ CPI ಮಾರ್ಕ್ಸ್ ಲೆನಿನ್
ಇವರು ಸಹಿತ ಉಗ್ರವಾದದ ವಿಚಾರದಲ್ಲಿದ್ದಂಥದ್ದು. ಪೀಪಲ್ಸ್ ವಾರ್ ಇಂಥ ಪಕ್ಷ ಕಟ್ಕೊಂಡು ಸದಾ ಜನಪರ ಹೋರಾಟ ಅಂತ ಅವ್ರು ಹೇಳ್ಕೊಳ್ತಾರೆ, ಆದರೆ ಜನರಿಗೆ ತೊಂದರೆ ಕೊಡುವಂಥದ್ದು. ಅದರಲ್ಲೂ ಕಾಡಿನಲ್ಲಿದ್ದಂಥ ಪಾಪ ಈ ಆದಿವಾಸಿಗಳು ಸಹಿತ ಹೊರತು ಬಿಡುವಂಥದ್ದು. ಯಾಕಂದರೆ ಆದಿವಾಸಿಗಳು ಹೌದು ಅನ್ಯಾಯ ಆಗಿದೆ ಆದಿವಾಸಿಗಳಿಗೆ. ಅವ್ರ ಕಾಡಿನಲ್ಲಿ ಅವ್ರು ಉಳಿಗೊಡ್ತಾ ಇಲ್ಲ, ಕಾಡನ್ನು ಖನಿಜ ಪರಿವರ್ತನೆ ಮಾಡ್ತಾ ಇದೆಯಲ್ಲ ಕಾರ್ಪೊರೇಟ್ ಜನ, ಗಿಡಗಳನ್ನು ಕಳೆದು ಹೋಗ್ತಾ ಇದ್ದೆಲ್ಲ ನೋಡ್ತಾ ಇದ್ದೀವಿ ನಾವು. ಇವತ್ತು ನಮ್ಮ ಕಾಡುಗಳು ಯಾವ ರೀತಿ ನಾಶ ಆಗ್ತಾ ಇದ್ದಾವೆ ಅಂತೇಳಿ ಅಲ್ಲಿ ಪಾಪ ಕಾಡು ಜನರಿಗೆ ಕೊಡ್ತಾ ಇಲ್ಲ. ಅದನ್ನು ಗುರ್ತಾಡೋದಂಥ ಈ ನಕ್ಸಲರು ಅವ್ರನ್ನ ಮುಂದಿಟ್ಕೊಂಡು ಏನೋ ಈ ರಾಜಕೀಯ ಮಾಡಲಿಕ್ಕೆ ಹೋದರು, ಬಟ್ ಅದು ಯಶಸ್ವಿ ಆಗ್ತಾ ಇಲ್ಲ. ಇವ್ರ ಜೊತೆಗೆ ಪಾಪ ಅವರು ಆದಿವಾಸಿಗಳ ಸಹಿತ ತೊಂದರೆ ಅನುಭವಿಸೋಂಥದ್ದು ಅಂತ. ಇವತ್ತು ನೋಡ್ರಿ ನಮ್ಮ ಏನಪ್ಪ ಅಂತಂದ್ರೆ ಈ ವಿಷಯದಲ್ಲೇ ನಮ್ಮ ಡಿ ರಾಜ ಸಿಪಿಐ ಪ್ರಧಾನ ಕಾರ್ಯದರ್ಶಿ ಹೇಳ್ತಾರೆ, ಕೇಶವರಾವ್ ಸೇರಿದಂತೆ 27 ನಕ್ಸಲರ ಹತ್ಯೆಯನ್ನು ಖಂಡಿಸುತ್ತೇವೆ. ಹತ್ಯೆ ಖಂಡಿಸಂತ ಹೇಳ್ತಾರೆ. ಇದು ಸರಿ ತಪ್ಪ ಬೇರೆ ವಿಷಯ. ಖಂಡಿಸಿದ್ದಾರೆ ಅವರು. ಯಾಕೆ ಖಂಡಿಸ್ತಾರಪ್ಪ ಅಂತಂದ್ರೆ ಈ ಬಗ್ಗೆ ನ್ಯಾಯಾಂಗ ತನಿಖೆ ನಡೆಸಬೇಕು. 27 ಮಂದಿ ದಿನಕ್ಕೆ ಒಂದಲ್ಲ, ಇದು ಹೆಂಗಾಯ್ತು ಏನಾಯ್ತು ಅಂತೇಳಿ ನ್ಯಾಯಾಂಗ ತನಿಖೆ ಆಗಬೇಕು. ಕಾರ್ಯಾಚರಣೆಯಲ್ಲಿ ಛತ್ತೀಸ್ಗಢದ ಆದಿವಾಸಿಗಳನ್ನು ಹತ್ಯೆ ಮಾಡಲಾಗಿದೆ. ಇಲ್ಲಿ ಮಾಡುವಲ್ಲಿ ಒಂದು ಆರೋಪ ಮಾಡ್ತಾ ಇದ್ದಾರೆ ಅವರು. ಅಲ್ಲಿ ಆದಿವಾಸಿಗಳ ಸಹಿತ ಇವ್ರು ಜುಡಿ ತಿರ್ಕೊಂಡಿದ್ದಾರೆ, ಅದು ಗೊತ್ತಾಗಲಿ ಸತ್ತಿದ್ದಾರೆ ಅವರು. ಅವರು ನೆಕ್ಸಲೈಟ್ ಅಂತ ಹೊಡೆದು ತೆಗೆದಾರಂತ. ಹೌದು, ಆದಿವಾಸಿಗಳಿಗೆ ಅನ್ಯಾಯ ಆಗಿದೆ, ಕಾಡನ್ನು ಕೊಡ್ತಿಲ್ಲ, ಕಾಡನ್ನು ಬಾಳೆ ಮಾಡಿ ಕೊಡ್ತಾ ಇಲ್ಲ, ಇವೆಲ್ಲ ನೋಡ್ತಾ ಇದ್ವಿ. ಅದು ಅದೇ ಕಾಲ ಕಾರ್ಪೊರೇಟ್ಗಳಿಗೆ ಕಾಡನ್ನು ಕೊಡ್ತಾ ಇರೋದು ಇದು ಛತ್ತೀಸ್ಗಢದಲ್ಲೇ ಮಾಡೋದು ಅದು ನೋಡ್ತಾ ಇದ್ವಿ. ಸರ್ಕಾರದಿಂದಲೂ ಆಗಿರೋ ತಪ್ಪು ಇಲ್ಲ ಅಂತಲ್ಲ, ಆದರೆ ಆದಿವಾಸಿಗಳನ್ನ ಮುಂದಿಟ್ಕೊಂಡು ಇವು ಮಾಡುವಂಥ ಕೆಲಸದಿಂದಾಗೆ ಪಾಪ ಆದಿವಾಸಿಗಳ ಹೆಸರು ನೋವಾಗ್ಯದ. ನೋವಲ್ಲ, ಸಾವುಗಳು ಅನುಭವಿಸುವಂಥ ಪ್ರಸಂಗ ಬರಲಿಕ್ಕೆ. ಅದಕ್ಕೆ ನಕ್ಸಲಿಸಮ್ ಅದನ್ನು ಕಾಡಿನಲ್ಲಿ ಬಂಧುಗಳದ್ದು ಹೋರಾಟ ಮಾಡೋಕ್ಕಿಂತ ಈ ಜನರಿಗಾದ ಅನ್ಯಾಯವನ್ನು ಇಲ್ಲಿ ಒಂದು ನಮ್ಮ ನಾಗರಿಕ ಸಂಸ್ಥೆಗಳಿದ್ದಾವಲ್ಲ ಸ್ವತಃ ಅವರು ಬಂದಿಲ್ಲಿ ಹೋರಾಟ ಮಾಡ್ಬೋದು. ಕೇಶವರಾವ್ ಅಂತವರು ಇನ್ನೂ ಇದ್ದರೆ ಅವರು ಬಂದು ಹೋರಾಟ ಮಾಡಲಿ. ಗಾಂಧೀಜಿಯವ್ರು ಹಾಕಿಕೊಟ್ಟಂಥ ಮಾರ್ಗದೇ ಇಲ್ಲ. ಅನ್ಯಾಯ ಪ್ರತಿಭಟಿಸುವಂಥ ಹಕ್ಕು ಎಲ್ಲರಿಗೂ ಅದ. ಇವತ್ತು ನೋಡ್ರಿ ವರ್ಷಗಟ್ಟಲೆ ನಮ್ಮ ರೈತರು ದೆಹಲಿ ಸುತ್ತಮುತ್ತ ಹೋರಾಟ ಮಾಡಿದರು, ಗೆದ್ದರು ಸೋದ್ರೆ ಬೇರೆ ವಿಷಯ. ಬಟ್ ಕೊನೆಗೆ 3 ಕಾನೂನು ಹಿಂದೆ ಸರಿಸಲು ಯಶಸ್ವಿ ಆದರು. ಅದು ಇವತ್ತಿಗೂ ಆಗಿಲ್ಲ, ಇನ್ನೂ ಕಾರ್ಯಕ್ಕೆ ಬಂದಿಲ್ಲ ಮತ್ತು ಬೇರೆ. ಆದರೂ ಅಲ್ಲಿವರೆಗೆ ಆದರೂ ಯಶಸ್ಸು ಆದ್ರಲ್ಲ. ಇವತ್ತು ತಾವು ಸಾಯ್ದು ಪಾಪ ತಮ್ಮ ಜೊತೆಗೆ ಪಾಪ ಬಡ ಆದಿವಾಸಿಗಳನ್ನು ಹತ್ಯೆ ಮಾಡಿಸೋದು ಕೆಲಸಕ್ಕೆ ಪ್ರೇರೇಪಿಸೋದು ಇವೆಲ್ಲವೂ ತಪ್ಪು. ನಕ್ಸಲಿಸ್ಟ್ಸ್ ಇದನ್ನೆಲ್ಲ ವಿಚಾರ ಮಾಡಬೇಕಾಗಿದೆ. ಇವತ್ತು ಬುದ್ಧಿವಂತರಿದ್ದಾರೆ ಅವರು, ಹಂಗೇನು ದಡ್ರಿಲ್ಲ. ಯಾಕೆ ಹಿಂಗೆ ಮಾಡ್ತಾಯಿದ್ದಾರೆ ಅವ್ರು ತಿಳ್ಕೊಬೇಕಾಗ್ಯದ. ಮತ್ತು ಈಗಂತ ಆಧುನಿಕ ಜಗತ್ತಿನಲ್ಲ ಮತ್ತು ಈ ಪೊಲೀಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಯಾರು ಇವರೆಲ್ಲ ಕೆಳಗೆ ಬಿದ್ದಂಥ ಹೊರಗೆ ಜನನ ರೀ. ಯಾರು ಸೋಕಾಲ್ ಕಾರ್ಪೊರೇಟ್ಗಳ ಮಕ್ಕಳು ಯಾರೂ ಇದರಲ್ಲಿ ಬರಲಿಕ್ಕೆ ಹೋಗೋದಿಲ್ಲ. ಇದನ್ನು ನಾವೆಲ್ಲ ಈ ನಕ್ಸಲೈಟ್ಸ್ ಮೊದಲು ತಿಳ್ಕೊಬೇಕಾಗಿದೆ. ಈಗ ಯಾರನ್ನು ಹೊಡಿತಾ ಇದ್ದಾರೆ ನಕ್ಸಲೈಟ್ಸ್ ಅವರು? ಇಲ್ಲಿಯ ಬಡ ಪೊಲೀಸರನ್ನು, ಬಡ ಸೈನಿಕರನ್ನು, CRPF ಪೊಲೀಸರು ಅಥವಾ ಸೈನಿಕರನ್ನು ಹೊಡಿತಾ ಇದ್ದಾರೆ. ಇದು ತಪ್ಪಲ್ವಾ? ನಕ್ಸಲೈಟ್ಸ್ಗಳು ನಿಂತು ವಿಚಾರ ಮಾಡ್ಬೇಕು. ಇದನ್ನು ಸುಮ್ಮನೆ ಕಾಡಲ್ಲಿ ಕೂತ್ಕೊಂಡು ಏನೋ ಮಾಡೋಕ್ಕಿಂತಲೂ ಕೇಶವರಾವ್ ಅವರು ಸಾಕಷ್ಟು ಸೀನಿಯರ್ ಇದ್ದಾರೆ. 70ರಿಂದ ಬಂದಾರ, 8 ವರ್ಷ ಆಯ್ತು ಈಗ ಅವ್ರಿಗೆ. ಹಚ್ಚಗಳು 60-70 ವರ್ಷ ಸಮೀಪ ಬಂದರು ಅವರು. ಇನ್ನೂ ಅದರ ತೊಳಿಗೆ ಬರ್ತಾ ಇಲ್ಲ ಅಂದರೆ ಏನೈತಲ್ಲ ಅರ್ಥ? ಒಟ್ಟಾರೆಯಾಗಿ ಈ ನಾವು ನಿಶ್ಚಿತವಾಗಿಯೂ ನಮ್ಮ ಡಿ ರಾಜ ಅವರು ಏನೂ ಹೇಳಿ ಆ ಮಾತು ಬೇರೆ. ಈಗಾಗಲೇ ಇವ್ರ ಹಿಂದೆ ಅನೇಕ ಹತ್ಯೆಗಳಲ್ಲಿ ಹತ್ಯೆಗಳಿಗೆ ಕಾರಣಕರ್ತರಾದಂಥ ಅದರಲ್ಲಿದ್ದಂಥ ಕೇಶವರಾವ್ರ ಹೊಡೆದು ಉಳಿಸಿದ್ರಲ್ಲಂತೂ ಏನೂ ತಪ್ಪಿಲ್ಲ. ಯಾಕಂದರೆ ಬಂದೂಕನ ಮದ್ದು ಮತ್ತು ನಕ್ಸಲಿಸಮನ್ನು ಕಿತ್ತಾಕೊಂಡು ಬಹಳ ಯೋಗ್ಯವಾದ ಕೆಲಸ. ಆದರೆ ಅದೇ ಕಾಲಕ್ಕೆ ಪಾಪ ಮುಗ್ಧ ಆದಿವಾಸಿಗಳು ಅವ್ರಿಗೆಲ್ಲಿ ಪಾಪ ಅನ್ಯಾಯ ಆಗ್ತದೆ. ಅವ್ರಿಗೂ ನ್ಯಾಯ ಕೊಡಿಸುವಂಥ ಸರ್ಕಾರದ ಕೆಲಸ, ಅವ್ರಿಗೂ ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ. ಆ ಕೆಲಸ ನಮ್ಮ ಮೋದಿಯವ್ರ ಸರ್ಕಾರ ಆಗಿರ್ಬೋದು, ಆಯಾ ರಾಜ್ಯ ಸರ್ಕಾರಗಳು ಮಾಡಿದರೆ ಭಾಳ ಉತ್ತಮ. ಯಾಕಂದ್ರೆ ಎಲ್ಲ ನಕ್ಸಲೈಟ್ಸು ದುಷ್ಟರಲ್ಲ. ಆದ್ರೆ ಈ ಬಂದು ಹಿಡಿದವರು ನಕ್ಸಲೈಟ್ಸ್ಗಳೇನಿದ್ದಾರೆ ಇವರು ದುಷ್ಟರು ಅನ್ನಬೇಕಾಗ್ತದೆ. ಯಾಕಂದ್ರೆ ತಾವು ನೆಮ್ಮದಿ ಇರುವುದಿಲ್ಲ, ಜೊತೆಗಾರರು ನೆಮ್ಮದಿ ಇರುವುದಿಲ್ಲ, ಮತ್ತು ನಾಗರಿಕ ಸಮಾಜವನ್ನು ಸಹಿತ ನೆಮ್ಮದಿ ಇರುವುದಿಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ತಾ ಬಂದದ್ದು. ಏನೋ ಆಗಲಿ ಮೋದಿಯವರಿಂದ ನಕ್ಸಲೈಟ್ಗೆ ತಕ್ಕಂಥ ಒಂದು ದೃಢ ಸಂಕಲ್ಪ ಮಾಡಿದ್ದಾರೆ. ಅದಕ್ಕೆ ಶಾರ್ ಅವರು ಕೈ ಜೋಡಿಸ್ತಾ ಇದ್ದಾರೆ. ಅದಾಗಲಿ. ಅದೇ ಕಾಲಕ್ಕೆ ಈ ನಕ್ಸಲೈಟ್ಸ್ಗಳಿದ್ದಂಥ ವಿಚಾರ ಇದ್ದಂಥ ಜನ ಕಾಡು ತಿರುಗಿಂತಲೂ ಜನರಿಗೆ ತೊಂದರೆ ಕೊಡೋದು ತಾವು ಸ್ವತಃ ಬಂದಲ್ಲಿ ಗಾಂಧೀಜಿಯವರು ಹಾಕಿಕೊಟ್ಟಂಥ ಮಾರ್ಗದ ಆ ಮಾರ್ಗದಲ್ಲಿ ಹೋರಾಟ ಮಾಡಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ. ಮತ್ತು ಜೊತೆಗೆ ಎಲ್ಲ ಇದು ಮುಖ್ಯ ಮತದಾನದಲ್ಲ ರೀ. ಮತದಾರರು ನಿಮಗೆ ಬೇಕಾದ ಯೋಗ್ಯ ಮನಸ್ಸನ್ನು ಆರಿಸ್ಕೊಂಡು ಬಂದವ್ರಿಗೆ ಕೆಲಸ ಮಾಡಿಸ್ಕೊಡ್ರ. ನಿಮಗೆ ದೊಡ್ಡ ಅಸ್ತ್ರವನ್ನು ನಮ್ಮ ಅಂಬೇಡ್ಕರ್ ಅವರು ಕೊಟ್ಟು ಹೋಗಿದ್ದಾರೆ, ಗಾಂಧಿಯವರು ಕೊಟ್ಟು ಹೋಗ್ಯಾರ. ಈ ದಿಶೆಯಲ್ಲೇ ನಕ್ಸಲೈಟ್ಸ್ ಯಾಕೆ ಬದಲಾವಣೆ ಆಗಬಾರ್ದು? ಸುಮ್ಮನೆ ಕಾಡಿನಲ್ಲಿ ಅಲ್ಲಾಡಿ ಅಲೆದಾಡಿ ಜೊತೆಗೆ ತಮ್ಮ ಜೊತೆಗೆ ಆದಿವಾಸಿಗಳನ್ನು ಸಹಿತ ಪಾಪ ಸಾವಿಗೆ ದೂಡುವುದು ಎಷ್ಟರ ಮಟ್ಟಿಗೆ ಸರಿ? ಎಲ್ಲ ದಿಶೆಯಲ್ಲೇ ಚಿಂತನೆ ಮಾಡಬೇಕಾಗಿದೆ ಇವತ್ತಿನ ಈ ನಕ್ಸಲೈಟ್ಗಳು. ಇಲ್ಲಾಂದ್ರೆ ಈಗ ನಡೆದ ಇದಂತ ಎಲ್ಲಿವರೆಗೆ ಇದು ಎಂಡ್ ಆಗೋದಿಲ್ಲ. ಕರ್ನಾಟಕದಲ್ಲಿ ಎಂಡ್ ಆಗಿದೆ ನಕ್ಸಲಿಸಮ್. ಹಂಗೆ ಆಂಧ್ರದಲ್ಲಿ ಇನ್ನೊಂದು ಕಡೆ ಹಾಗೇ ಆಗ್ತದೆ. ಎಲ್ಲಿವರೆಗೆ ಜಗ್ಗವರಿದ್ದೀರಿ ನೀವು?
ನಿಧಾನಕ್ಕೆಲ್ಲ LTT ಆಯಿತು ಮತ್ತೇನೋ ಆಯಿತು ಎಲ್ಲನೂ ಕಿಸಿದು ಹೋಗ್ತಾ ಇದ್ದಾವೆ. ಇದು ಹೋಗ್ತದೆ, ಅದ್ರಲ್ಲಿ ಎರಡು ಮಾತಿಲ್ಲ. ಮತ್ತು ಈಗ 2026 ನಾವೆಲ್ಲ ಸರ್ವನಾಶ ಮಾಡ್ತೀವಿ ಅಂತೇಳಿ ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ಯಾದ. ಜೊತೆಗೆ ರಾಜ್ಯ ಸರ್ಕಾರಗಳು ಸಹಕಾರ ಕೊಡ್ತಾವೆ. ಎಲ್ಲ ದಿಶೆಯಲ್ಲಿ ನಕ್ಸಲರನ್ನ ಹೊಡೆ ತೆಗೆದಿದ್ದು ಅದರಲ್ಲಿ ಒಂದು ನಾಯಕ ಬಸವರಾಜು ಆಗಿರ್ಬೋದು, ಕೇಶವ ರಾವ್ ಆಗಿರ್ಬೋದು, ಯಾರೂ ಇರಲಿ ಅವರು ಅಂಥ ಒಬ್ಬ ಕೊಲೆಗಡಕರನ್ನ ನಾವು ಕೊಲೆಗಡಕಂತ ಹೇಳಬೇಕಾಗ್ತದೆ, ಮತ್ತೇನು ಹೇಳಲಿಕ್ಕೆ ಆಗೋದಿಲ್ಲ. ಅದರ ತನಿಖೆ ಮೊದಲು ಆಗಬೇಕು. ಅದ್ರ ಜೊತೆಗೆ ಇನ್ನೊಂದು ನಮ್ಮಲ್ಲಿ ಒಣ ಹುಲ್ ಜೋಡಿ ಹಸಿ ಹುಲ್ಲು ಸುಟ್ಟಂಗೆ ಅಲ್ಲಿ ಆದಿವಾಸಿಗಳು ಮತ್ತು ಮುಗ್ಧ ಜನ ಅದು ಬಲಿ ಆಗಬಾರ್ದು. ಅದು ಬಲಿ ಆಗಿ ನೋಡ್ಕೊಳ್ಳೋ ಸರ್ಕಾರದ ಕೆಲಸ. ಮತ್ತು ತನಿಖೆ ಮಾಡಿದ್ದಾನೆ, ಯಾರು ತಪ್ಪು ಮಾಡಿದಾರೆ ಹಿಡಿದು ಅಷ್ಟೇ ಮುಖ್ಯ ಅದ. ಬಟ್ ಅಲ್ಲಿ ಹೋರಾಟ ಮಾಡೋ ಮುಂದೆ ಏನು ಬೇಕಾದ್ರೆ ಆಗ್ಬೋದು. ಯುದ್ಧದಲ್ಲೇ ಏನು ಬೇಕಾದ್ರೆ ನಡೆದು ಹೋಗ್ಬೋದು. ಯುದ್ಧನ ಆಂತರಿಕ ಯುದ್ಧ ಆದಂಗೆ ಆಗ್ಯದ ಅಂತ ಹೇಳ್ತಾ ಈ ಬಸವರಾಜ ಹತ್ಯೆಯನ್ನು ನಾವು ಖಂಡಿಸೋದ್ರಿಂದಲೂ ಇದು ಸರಿ ಅದ. ಬಟ್ ಅದೇ ಕಾಲಕ್ಕೆ ನಮ್ಮ ಮುಗ್ಧ ಆದಿವಾಸಿಗಳನ್ನ ಮತ್ತು ನಮ್ಮ ನಾಗರಿಕರನ್ನ ಉಳಿಸ್ಕೊಳ್ಳೋದು ನಮ್ಮ ಕೆಲಸ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಧ ಸೀತಾರಾಮ ಸುತ್ತದ ಕೈಗೆ ನೋಡಿ ವಂದನೆಗಳು.